ಯಾವ ಗಡಿಬಿಡಿ ಇರದೆ ಚಿಂತೆ ಚಾಮರವಿರದೆ, ಯಾವ ಗಡಿಬಿಡಿ ಇರದೆ ಚಿಂತೆ ಚಾಮರವಿರದೆ, ನಡೆ ಶಾಂತ ತೋಟದಲ್ಲಿ ನೀ ಒಂಟಿಯಾಗಿ, ನಡೆ ಶಾಂತ ತೋಟದಲ್ಲಿ ನೀ ಒಂಟಿಯಾಗಿ, ನೋಡು ತರುರೆಂಬೆಯಲಿ ರವಿಯ ಬೆಳಕಿನ ಆಟ, ನೋಡು ತರುರೆಂಬೆಯಲಿ ರವಿಯ ಬೆಳಕಿನ ಆಟ, ಕಲಿಯೋ ಚಿನ್ಮಯ ನೆಲೆಯ ಮುದ್ದು ರಾಮ, ಕಲಿಯೋ ಚಿನ್ಮಯ ನೆಲೆಯ ಮುದ್ದು ರಾಮ. ಯಾವ ಗಡಿಬಿಡಿಗಿರದೆ ಚಿಂತೆ ಚಾಮರವಿರದೆ, ನಡೆ ಶಾಂತ ತೋಟದಲ್ಲಿ ನೀ ಒಂಟಿಯಾಗಿ, ಕಲಿಯೋ ಚಿನ್ಮಯ ನೆಲೆಯ ಮುದ್ದು ರಾಮ. ಸದಾಕಾಲ ಲೋಕಾಂತದಲ್ಲೇ ನಾವಿರಲಿಕ್ಕೆ ಸಾಧ್ಯವೇನ್ರಿ? ಆ ಲೋಕಾಂತದ ಆ ಸುಖವನ್ನು ಅನುಭವಿಸ್ತಕ್ಕಂಥವನೋ ಅದನ್ನು ಅನುಭವಾಮೃತವಾಗಿಸಿಕೊಳ್ಳಬೇಕಾದ್ರೆ ಏಕಾಂತಕ್ಕೂ ಅವನಷ್ಟೇ ಪ್ರಾಶಸ್ತ್ಯವನ್ನು ಕೊಡಬೇಕು. ಅಂತಹ ಒಂದು ಲೋಕದೊಳಗಿದ್ದು ತನ್ನದೇ ಆಗಿರ್ತಕ್ಕಂತಹ ಜ್ಞಾನ ಲೋಕದಲ್ಲಿ ಭಗವಂತ ಅಂತಕ್ಕಂಥ ಅಚೇತನನ ಆ ಲೋಕವನ್ನ ಚಿಂತಿಸುವುದರ ಮೂಲಕ ಅವನ ಸೃಷ್ಟಿ ಸೌಂದರ್ಯಕ್ಕೆ ತಲೆಬಾಗಬೇಕಾದರೆ ಹಾಡಿದೆ ನೋಡಿ, ಚಿಂತ್ಯಾಕೆ ಮಾಡುತ್ತೀಯ ಚಿನ್ಮಯನಿದ್ದಾನೆ ಅನ್ನೋದು ನೆನಪಾಗಬೇಕು. ಚಿಂತೆಯನ್ನು ಬಿಟ್ಟು ಚಿಂತನ ಮಂಥನ ಮಾಡುತ್ತಾ ಚಿನ್ಮಯನ ಈ ಕೊಡುಗೆಯನ್ನ ನಾವು ಅರಿಯಬೇಕಾದರೆ ಲೋಕಾಂತದಲ್ಲಿ ಅರಿಯಲಿಕ್ಕೆ ಸಾಧ್ಯವಿಲ್ಲ, ಏಕಾಂತದಲ್ಲೇ ಅರಿಯಬೇಕು. ಅದಕ್ಕೆ ಕಗ್ಗದಲ್ಲಿ ಎಷ್ಟು ಸೊಗಸಾಗಿ ಹೇಳಿದರು ನೋಡಿ. ಒಂದು ದಿನ ಹೂದೋಟದಲ್ಲಿ, ಒಂದು ದಿನ ಕೆಳದೂಟದಲ್ಲಿ, ಒಂದು ದಿನ ಸಂಗೀತದಲ್ಲಿ, ಒಂದು ದಿನ ಶಾಸ್ತ್ರದಲ್ಲಿ, ಮತ್ತೊಂದು ದಿನ ಮೌನದಲ್ಲಿ ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ ಅಂದ್ರು. ನೋಡಿದ್ರ ಮುದ್ದುರಾಮನ ಪದ್ಯಕ್ಕೆ ಮಂಕುತಿಮ್ಮನ ಕಗ್ಗ ಎಷ್ಟು ಚೆನ್ನಾಗಿ ತನ್ನ ಈ ಒಂದು ಪದ್ಯದಲ್ಲಿ ಈ ಅಂತರಾರ್ಥವನ್ನು ತಿಳಿಸಿದೆ. ಆದ್ದರಿಂದ ಗುಮ್ಮನಾಗಬೇಡಿ, ಇವುಗಳನ್ನೆಲ್ಲ ಅರ್ಥೈಸಿಕೊಂಡು ಬ್ರಹ್ಮನಾಗಿ ಅಂತ ಹೇಳುವ ಇಂತಹ ಪದ್ಯಗಳ ಮೂಲಕ ವಿಚಾರವನ್ನು ಹೃದಯ ಮಾಡಿಕೊಳ್ಳೋಣ. ಆಗ ನಾವು ಅಜ್ಞಾನಿಗಳಾಗೋಲ್ಲ, ಸುಜ್ಞಾನಿಗಳಾಗ್ತೇವೆ.